ಎಲ್ಲರಿಗೂ ನಮಸ್ಕಾರ. ನಾನಾಯಿತು ಎರಡನೇ ವಿಡಿಯೋ. ವೆಲ್ಕಮ್ ಟು ಕುಬೇರ್ ಸ್ಟುಡಿಯೋಸ್. ನಾನಿವತ್ತು ಕರ್ನಾಟಕಕ್ಕೆ ಒಂದು ಖುಷಿ ನ್ಯೂಸ್ ಕೊಟ್ಬಿಡ್ತೀನಿ. ಏನು ಎಂಜಾಯ್ಮೆಂಟು ಅಂತ ಮಾತಾಡ್ತಾ ಇರೋರು ಇವತ್ತು ಕೈಕಾಲಿಗೆ ಸಿಗ್ತಿಲ್ಲ. ಅದೇನಕ್ಕಂತ ಗೊತ್ತಾ? ಆಲ್ರೆಡಿ ನಿಮ್ಗೆ ಗೊತ್ತಾಗಿರುತ್ತೆ ನಮಗೆ ಯಾರ ಬಗ್ಗೆ ನಾನು ಮಾತಾಡ್ತಾ ಇದ್ದೀನಿ ಅಂತ. ಒಂದು ಆ್ಯಂಕರ್, ಒಂದು ಪ್ರೈವೇಟ್ ಟಿವಿಯ ನ್ಯೂಸ್ ಆ್ಯಂಕರು ಬಂದ್ಬಿಟ್ಟು ಒಂದು ಹನಿ ಟ್ರ್ಯಾಪ್ ಮಾಡಿದ್ದಾರೆ. ಹೆಂಗೆ ಗೊತ್ತಾ? ಫಾರ್ ಎಕ್ಸಾಂಪಲ್ ಯಾವುದೋ ಒಂದು ಯುನಿಸೆಕ್ಸ್ ಸ್ಪಾ ಅಂದರೆ ಯಾವುದೋ ಒಂದು ಸ್ಪಾಗೆ ಹೋಗೋದು. ಹೋಗ್ಬಿಟ್ಟು ಅಲ್ಲಿ ನೋಡ್ತಾರೆ. ಓನರ್‌ನೆಲ್ಲ ವಿಚಾರಿಸ್ತಾರೆ. ತುಂಬ ನೋಡಿದ ತಕ್ಷಣ ಗೊತ್ತಾಗುತ್ತೆ. ಅಫ್‌ಕೋರ್ಸ್ ಸ್ಪಾ ಇರೋರೆಲ್ಲ ತುಂಬ ಶ್ರೀಮಂತರಾಗಿರ್ತಾರೆ. ಒಂದು ಮ್ಯಾಕ್ಸಿಮಮ್ ಒಂದು ಲೈಕ್ ಮಿನಿಮಮ್ ಅಂದ್ರೆ ಒಂದು 10-15 ಕ್ರೋರ್ಸ್ 25 ಲ್ಯಾಕ್ಸ್ ಮೇಲೆ ಕೆಲವು ಕಡೆ ಈವನ್ 30-40 ಲ್ಯಾಕ್ಸ್ ಕೂಡ ಇನ್ವೆಸ್ಟ್‌ಮೆಂಟ್ ಮಾಡಬೇಕಾಗುತ್ತೆ. ಅಂಥವ್ರನ್ನ ಟಾರ್ಗೆಟ್ ಮಾಡ್ತಾರೆ. ಅಲ್ಲಿ ಹೋಗ್ಬಿಟ್ಟು ಅಂದರೆ ಅಲ್ಲಿ ಸರ್ವಿಸ್ ಮಾಡೋ ಅಂದರೆ ಯಾರಲ್ಲಿ ನಮ್ಗೆ ಸರ್ವಿಸ್ ಮಾಡ್ತಾರಲ್ಲ ನಾವು ಹೋಗ್ತೀವಿ. ಫಾರ್ ಎಕ್ಸಾಂಪಲ್ ಕಟಿಂಗು ಎಲ್ಲ ಏನೋ ಒಂದು ಮಾಡೋದಕ್ಕೆ ಅದು ಕೂಡ ಸ್ಪಾನೇ, ಯುನಿಸೆಕ್ಸ್ ಸ್ಪಾ. ಅಲ್ಲಿ ಹೋಗಿ ಅಂದರೆ ನಮ್ಗೆ ಯಾರು ಸರ್ವಿಸ್ ಮಾಡಕ್ಕೆ ಬರ್ತಾರಲ್ವ ಆ ಥರ ಇವರು ಒಂದು 3 ಜನ 4 ಜನ ಗ್ಯಾಂಗ್ ಮಾಡ್ಕೊತಾರೆ. ಫಸ್ಟ್ ಆಫ್ ಆಲು ಗ್ಯಾಂಗ್ ಮಾಡಿಕೊಂಡು ಫಸ್ಟ್ ಇವ್ರು ಕೆಲಸ ಮಾಡೋರಿಗೆ ಒಂದು ವಾರ 1 ತಿಂಗಳು ನೋಡ್ತಾರೆ, ಕೆಲಸ ಮಾಡ್ತಾನೆ. ಆಮೇಲೆ ಇನ್ನೊಬ್ರು ಕಸ್ಟಮರ್ ಥರ ಕಳಿಸ್ತಾರೆ. ಇವರು ಕಸ್ಟಮರ್ ಕೂಡ ಈ ಕಚಡ ಗ್ಯಾಂಗಿಂದನೇ ಹೋಗಿರ್ತಾರೆ. ಆ ಕಚಡ ಗ್ಯಾಂಗಿನ ಹಿಂಗೆ ಲೈಕ್ ಹೋಗ್ಬಿಟ್ಟು ಅಲ್ಲಿ ಸೆಕ್ಸ್ ಥರ ಒಂದು ವಿಡಿಯೋ ಮಾಡ್ತಾರೆ. ವಿಡಿಯೋ ಮಾಡಿಬಿಟ್ಟು ಅದನ್ನು ಇಟ್ಕೊಂಡು ರೆಕಾರ್ಡ್ ಮಾಡ್ಕೊಂಡು ಬಂದುಬಿಡ್ತಾರೆ. ಈ ಕೆಲಸ ಮಾಡೋಕೆ ಹೋಗ್ತಾ ಇದ್ರಲ್ಲ ಅವರು ಫೋನ್ ಸ್ವಿಚ್ ಆಫ್ ಮಾಡಿಬಿಡ್ತಾರೆ. ಆಮೇಲೆ ಇವರು ಹೇಳ್ತಾರೆ ಈ ಗ್ಯಾಂಗ್ ಕಚಡ ಗ್ಯಾಂಗೆಲ್ಲ ಮಾತಾಡ್ಕೊಂಡಲ್ಲೇ ಸ್ವಿಚ್ ಆಫ್ ಮಾಡಿಬಿಡ್ತಾರೆ. ಆಮೇಲೆ ವೀಡಿಯೋನ ತೊಗೊಂಡೋಗಿ ಯಾವುದೋ ಒಂದು ಪ್ರೈವೇಟ್ ಟಿವಿ ನ್ಯೂಸ್ ಆ್ಯಂಕರ್ಸು, ನೀವಿಷ್ಟು ನಮ್ಗೆ ದುಡ್ಡು ಕೊಟ್ಟಿಲ್ಲ ಅಂದರೆ ನಿಮ್ಮ ಈ ವಿಡಿಯೋ ಏನಿದೆ ನೋಡಿ, ಈ ಥರ ನಿಮ್ಮ ಸ್ಪಾಲ್ ಆಗಿದೆ, ನಾವು ಇದನ್ನ ನ್ಯೂಸ್ ಚಾನಲಲ್ಲಾಗಿ ಪಬ್ಲಿಷ್ ಮಾಡಿ ನಿಮ್ಮ ಮಾನ ಮರ್ಯಾದೆಲ್ಲ ಹರಾಜಾಗ್ತೀವಿ, ನಿಮ್ಮ ಮಾರ್ಕೆಟಿಂಗ್ ಏನಿದೆ ಎಲ್ಲ ಹೋಗ್ಬಿಡುತ್ತೆ. ಹಂಗೆ ಮಾಡಬಾರ್ದು ಅಂದರೆ ನಮಗೊಂದು 10 ಲಕ್ಷ ಕೊಡಿ, ನಾವು ಏನು ಮಾಡಲ್ಲ ಅಂತ ಹೇಳ್ತಾರೆ. ಆ ಥರ ತುಂಬ ಜನ ಕೊಟ್ಬಿಟ್ಟಿರ್ತಾರೆ. ಪಾಪ ಈ ಅಮಾಯಕ ಯಾರೋ ಸಿಕ್ಬಿಟ್ಟಿದ್ದಾರೆ. ಸರಿ ಬನ್ನಿ ಅಂತ ಕರ್ಕೊಂಡು ಓಕೆ ಹಿಂಗೆ ಮಾಡಿದ್ದಾನೆ. ಬನ್ನಿ ನಾನು 10 ಲಕ್ಷ ಕೊಡ್ತೀನಿ ಅಂತ. ಅಲ್ಲಿ ಪೊಲೀಸ್ ಕರೆದ್ಬಿಟ್ಟು ಟ್ರ್ಯಾಪ್ ಮಾಡಿಬಿಟ್ಟಿದ್ದಾರೆ ಅವ್ರನ್ನ. ಹನಿ ಟ್ರ್ಯಾಪ್ ಮಾಡೋರನ್ನೇ ಟ್ರ್ಯಾಪ್ ಮಾಡಿದ್ದಾರೆ. ಸೊ ಈ ಥರ ಆಗಿದೆ ಈ ಇನ್ಸಿಡೆಂಟು. ತುಂಬ ಹುಷಾರಾಗಿರಬೇಕು. ಓಕೆನಾ? ನೀವು ಆಚೆ ಕಡೆ ಎಲ್ಲ ನೋಡಿದ್ರೆ ಈ ಥರ ತುಂಬ ಜನ ಹನಿ ಟ್ರ್ಯಾಪ್ ಮಾಡ್ತಾ ಇರ್ತಾರೆ. ಒಂದು ದಿನ ಯಾರ್ದೋ ನ್ಯೂಸ್ನ ಪಬ್ಲಿಕ್ ನ್ಯೂಸ್ ಮಾಡಿಬಿಟ್ಟು ಖುಷಿ ತೊಗೊಂಡವರು ಇವತ್ತು ಫೋನ್ ಸ್ವಿಚ್ ಆಫ್ ಮಾಡಿಕೊಂಡು ಮನೆಯಲ್ಲಿರುವಂತೆ. ಸೊ ಯಾವ್ಯಾವ ಥರ ಆಗುತ್ತೆ ನೋಡಿ. ಮಾನ ಮರ್ಯಾದೆ ನಾಚಿಕೆ ಇಲ್ದೆಲ್ಲ ಲಚ್ಚಿಗೆ ಇಟ್ಟವರು ಎಲ್ಲ ಹಿಂಗೆ ಆಗೋದು ಅಂತ ಹೇಳ್ತಾ ನನ್ನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಅವ್ರ ಹೆಸರು ಅದೆಲ್ಲ ಹೇಳೋಕ್ಕೆ ಇಷ್ಟಪಡಲ್ಲ. ಐ ಡೋಂಟ್ ವಾಂಟ್. ನಿಮಗೆಲ್ಲ ಗೊತ್ತಿರುತ್ತೆ ಯಾರ ಬಗ್ಗೆ ನಾನು ಮಾತಾಡೋಕೆ ಹೋಗ್ತಾ ಇದ್ದೀನಿ ಅಂತ. ನಮ್ಮ ಕರ್ನಾಟಕನ ತುಂಬ ಖುಷಿ ಪಡ್ತಿದ್ದೀರ. ಥ್ಯಾಂಕ್ ಯು ಮ್ಯಾಮ್. ಈ ಥರ ಹನಿ ಟ್ರ್ಯಾಪ್ ಮಾಡ್ತಾ ಇರಿ, ಬಲಿ ತಗೊಂತಾ ಇರಿ. ಈ ಥರ ಯಾರನ್ನೋ ನಿಮ್ಗೆ ಮಾಡೋದು ಗೊತ್ತಾದರೆ ಫಸ್ಟ್ ಹೋಗ್ಬಿಟ್ಟು ಪೊಲೀಸ್ ಸ್ಟೇಷನಲ್ಲಿ ಕಂಪ್ಲೇಂಟ್ ಕೊಡಿ ಅಷ್ಟೇ ಅಂತ ಹೇಳ್ತಾ ನಾನು ಆ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನೀವು ನೋಡ್ತಾ ಇರಿ ಕುಬೇರ್ ಸ್ಟುಡಿಯೋಸ್. ನಾನು ಬರ್ತಾ ಇರ್ತೀನಿ ಇದೇ ಥರ ವೀಡಿಯೋಸ್ ತೊಗೊಂಡು. ಬಾಯ್.